ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವನ್ ಹೆತ್ತವ್ರ ಶಾಪನೂ ಬೇಡ, ನನ್ನ ಮೊಮ್ಮಗಳ ಬದುಕು ಹಾಳಾಗೋಯ್ತಲ್ಲ ಅಂತ ನಾನು ಕೊರಗೋದು ಬೇಡ. ಶಾಂತಿ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಾ? ಗೊತ್ತು, ಗುರಿ ಇಲ್ಲದೆ ನಡೆದಿರೋದು ನೀವುಗಳು. ಈಗ ನನ್ನನ್ನು ಕೇಳ್ತೀರಾ? ಅಜಯ್, ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕೂತ್ಕೊಳ್ಳಿ. ನೋಡಿ, ನೀವು ಏನು ಯೋಚನೆ ಮಾಡ್ತಿದ್ದೀರಾ, ಏನು ಮಾತಾಡ್ತಿದ್ದೀರಾ, ನಂಗೆಲ್ಲ ಅರ್ಥ ಆಗುತ್ತೆ. ಆದರೆ ಇದು ಈಗ ತಗೊಳ್ಳೋ ನಿರ್ಧಾರ ಅಲ್ಲ. ಹಾಗಂತ ಮನ್ಸಿಗೆ ಬಂದಾಗೆಲ್ಲ ಆಡಕ್ಕಾಗತ್ತಾ? ಅಪ್ಪ ಅಮ್ಮ ಇಬ್ರು ಒಪ್ಪಿಗೆ ಇಲ್ಲದೆ ಮದುವೆ ಆಗೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸಿದ್ದಾರೆ. ಪ್ರೀತಿ ಮಾಡಿ ಮದುವೆ ಆಗ್ಬೇಕು ಅಂತ ನಿರ್ಧಾರ ತಗೊಂಡಿದ್ದಾರೆ. ತೇಜಸ್ ನಿಮ್ಮಿಂದ ಈ ವಿಷಯನ ಬೇಕು ಅಂತ ಮುಚ್ಚಿಟ್ಟಿಲ್ಲ. ತೇಜಸ್ ನನಗೆ ಈ ವಿಷಯ ಹೇಳಿದಾಗ ಎಲ್ಲಿ ಅವರಿಬ್ಬರನ್ನ ದೂರ ಮಾಡ್ಬಿಡ್ತೀರನ್ನೋ ಭಯ ಇತ್ತು. ಅಪ್ಪ ಅಮ್ಮನ ಜೊತೆ ಮಾತಾಡೋದಕ್ಕೆ ಆ ಕ್ಷಣದಲ್ಲಿ ಅವ್ರಿಗೆ ಧೈರ್ಯ ಇರಲಿಲ್ಲ. ಹಾಗಂತ ನಿತ್ಯಂಗೆ ಮೋಸನೂ ಮಾಡಲಿಲ್ಲ. ಈಗ ನಿತ್ಯ ಜೊತೆ ನಿಂತಿದ್ದಾರಲ್ವಾ, ಅಪ್ಪ ಅಮ್ಮನ್ನ ಮುಂದೆ ಒಪ್ಪಿಸ್ತೀನಿ ಅಂತ ನಂಬಿದ್ದಾರೆ. ಒಪ್ಲಿಲ್ಲ ಅಂದ್ರೆ ದೊಡ್ಡವ್ರ ಒಪ್ಪಿಗೆಯಿಂದ ಆಗಿರೋ ಮದುವೆಲಿ ಎಲ್ಲ ಚೆನ್ನಾಗಿರುತ್ತೆ ಅಂತಾನೂ ಇಲ್ಲ, ಅಥವಾ ಎಲ್ಲಾರನ್ನೂ ಎದುರಾಕೊಂಡು ಆಗಿರೋ ಮದುವೆ ಎಲ್ಲ ಚೆನ್ನಾಗಿರುತ್ತೆ ಅಂತಾನೂ ಅಲ್ಲ. ಈ ವಿಷಯದಲ್ಲಿ ಇಬ್ರು ಮೆಚೂರ್ಡ್ ಇದ್ದಾರೆ. ತೇಜಸ್ ಎಲ್ಲರ ಆಶೀರ್ವಾದ ತಗೊಂಡೇ ಮದುವೆ ಆಗ್ತಾರೆ. ನನ್ನಿಂದ ತಪ್ಪಾಗಿದೆ ಅಂತ ಒಪ್ಕೋತೀನಿ, ಆದರೆ ಈ ತಪ್ಪು ತಪ್ಪಾಗಿ ಉಳಿಯಲ್ಲ ಅಂತ ನನಗೆ ಭರವಸೆ ಇದೆ. ನಿಮ್ಮ ಮೊಮ್ಮಗಳು ತನಗೆ ತಕ್ಕನಾದ ಹುಡುಗನ್ನೇ ಆರಿಸ್ಕೊಂಡಿದ್ದಾಳೆ. ಇಬ್ರು ಖುಷಿಯಾಗಿರ್ತಾರೆ, ಬಟ್ ನೀವು ಖುಷಿಯಾಗಿದ್ರೆ. ಕರ್ಣ ಹೇಳ್ತಾ ಇರೋದು ನಿನಗೆ ಸರಿ ಅನಿಸ್ತಾ ಇದೆ ತಾನೆ? ಪರಿಸ್ಥಿತಿ ಬದಲಾಗಲ್ಲ, ಆದರೆ ನಮ್ಮ ಯೋಚನೆನ ನಾವು ಬದಲಾಯಿಸ್ಕೋಬೇಕು. ಆಗ್ಲೇ ಏನ್ ಬಂದ್ರೂ ನಾವು ದಾಟಕ್ಕಾಗೋದು. ನೋಡಪ್ಪ, ನಿಶ್ಚಿತಾರ್ಥ ಆಗೋಕ್ ಮುಂಚೆಯಿಂದನೂ ನಿನ್ನ ಈ ಮನೆಯವನು ಅಂತ ತಿಳ್ಕೊಂಡಿದ್ದಾರೆ. ಮನೆಯವ್ರ ಹತ್ರ ಗುಟ್ಟು ಮುಚ್ಚಿಡಬಾರ್ದು. ಏನೇ ಬಂದ್ರು ಹೆದರಿಸ್ತೀವಿ ಅನ್ನೋ ಧೈರ್ಯ ಇರ್ಬೇಕು. ನನ್ನಿಂದಾನೇ ತಪ್ಪಾಗಿರೋದು ನಿತ್ಯ. ಸಾರಿ ಅಜ್ಜಿ, ಸಾರಿ. ಸರಿ ಸರಿ, ಬರೋ ಈ ಕಡೆ. ಚಿನ್ನಿ, ನಿಂದೇನೇ ಕಂಪ್ಲೇಂಟ್ ಇದ್ರು ದೇವ್ರ ಹತ್ರ ಹೇಳ್ಕೊ, ಅವನೆಲ್ಲ ಸರಿ ಮಾಡ್ತಾನೆ. ನಿನ್ನ ಮನಸ್ಸು ಹಗೂರ ಆಗ್ಬೇಕು ಅಂದ್ರೆ ದೇವಸ್ಥಾನನೇ ಸರಿಯಾದ ಜಾಗ. ಎದಳ ಹೇಳಿ ಆಟ ಮಾಡಬೇಡ. ಹೇಳಪ್ಪ, ಹೇಳು. ಕರ್ಣ, ನೀವು ಬರೀ ಜೀವ ಉಳಿಸೋ ಡಾಕ್ಟರ್ ಅಲ್ಲ ಕರ್ಣ. ಇವತ್ತು ನಿಮ್ಮಿಂದ ನನ್ನ ಜೀವ ಉಳಿತು. ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಕರ್ಣ. ಋಣ ಅಂತೆಲ್ಲ ಹೇಳಬೇಡಿ. ಹೇಗೋ ಮದುವೆಗೆ ಇನ್ವೈಟ್ ಮಾಡ್ತೀರಲ್ವಾ, ಊಟಕ್ಕೆ ಬರ್ತೀನಲ್ವಾ, ಸರಿಯಾಗಿ ಬ್ಯಾಟಿಂಗ್ ಮಾಡ್ತೀನಿ. ನಾನು ಬರ್ತೀನಿ. ಈಗಾಗಲೇ ನೀವು ಮಾಡಿರೋ ಉಪಕಾರಗಳೇ ಸಾಕು. ದೂರ ಇರೋದ್ರಿಂದ ನನಗೂ ನೆಮ್ಮದಿ, ನಿಮಗೂ ನೆಮ್ಮದಿ. ನೋಡಿ, ನಮ್ಮ ಕೈ ಮೀರದನ್ನ ದೇವಸ್ಥಾನದಲ್ಲಿ ದೇವ್ರ ಮುಂದೆ ಹೇಳ್ಕೊಂಡ್ಮೇಲೆ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನಾವು ದೇವ್ರ ಬಗ್ಗೆನೇ ಅನುಮಾನ ಪಟ್ಟಂಗಾಗತ್ತೆ. ದೇವ್ರ ಹತ್ರ ಬೇಡ್ಕೊಂಡಾಯ್ತು, ಮನ್ಸಲ್ಲಿರೋದೆಲ್ಲ ಹೇಳ್ಕೊಂಡಾಯ್ತು. ಈಗ ನೀನು ಮಾಡಬೇಕಾಗಿರೋದು ಒಂದೇ ಕೆಲಸ. ಏನ್ ಹೇಳು? ಸ್ಮೈಲ್. ನಿತ್ಯ ವಿಷಯದಲ್ಲಿ ನಾನು ಏನು ಕಡಿಮೆ ಮಾಡಿದ್ದೆ ಹೇಳು? ಕಂಡು ದೇವ್ರಿಗೆಲ್ಲ ಕೈ ಮುಗ್ದಿದ್ದೀನಿ. ಇನ್ನು ನನ್ನ ಕೈಯಲ್ಲಿ ಏನೂ ಇಲ್ಲ ಅನ್ನಿಸ್ತಾ ಇದೆ ಕಡೆ. ಮತ್ತೆ ನೀನು ದೇವ್ರ ಮೇಲೆ ಅನುಮಾನ ಪಡ್ತಾ ಇದೆಯಾ? ನೋಡು, ಮೊದಲು ಇದನ್ನೆಲ್ಲ ಪಕ್ಕಕ್ಕಿಡು. ಮದುವೆ ಅಂದಮೇಲೆ ಈ ರೀತಿ ತಲೆ ಬಿಸಿಗಳು ಇದ್ದೇ ಇರುತ್ತೆ ಕಣೆ. ಕರ್ಣ ಹೇಳಿದ್ನ ಕೇಳಿಸ್ಕೊಂಡೆ ತಾನೆ? ತೇಜಸ್ಸು ತುಂಬಾ ಒಳ್ಳೆ ಹುಡುಗ, ನಿತ್ಯನು ಅವನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ.
ಈಗಿರ್ಬೇಕಾದ್ರೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಎಲ್ಲ ಸರಿ ಹೋಗುತ್ತೆ. ನಿನ್ ಬಾಯಿ ಹರಕೆಯಿಂದ ಹಾಗಾಗ್ಬಿಟ್ರೆ ಸಾಕು ಕಣೆ. ನಿತ್ಯ ನಿಧಿ ಇಬ್ರು ಒಳ್ಳೆ ಕುಟುಂಬಗಳಿಗೆ ಸೇರ್ಬಿಟ್ರೆ ಆವಾಗ ನಾನ್ ನೆಮ್ಮದಿಯಾಗಿ ಕಣ್ಮುಚ್ಕೋಬಹುದು. ಸಾಕು ಸುಮ್ನೆ ಹಾಗೆಲ್ಲ ಮಾತಾಡ್ಬೇಡ. ನನಗೆ ಬೇಕಾದ ದಾರಿಲೇ ಮುದುಕಿ ಹೋಗ್ತಿದ್ದಾಳೆ. ಈಗಲೇ ಹಿಡ್ಕೊಂಡು ಬಿಟ್ರೆ ನನ್ನ ಕೆಲಸ ಸುಲಭ ಆಗುತ್ತೆ. ಅಮ್ಮ, ನೀವಿಬ್ರು ಮಾತಾಡ್ತಾ ಇದ್ರೆ ನಾನು ಇಂಟರ್ಫಿಯರ್ ಆಗೋದು ಸರಿ ಇರಲ್ಲ ಅಂತ ನಾನು ಸುಮ್ಮನಿದ್ದೆ. ನೀವು ಹ್ಞೂ ಅಂದರೆ ಒಂದು ವಿಷಯ ಹೇಳಲ್ಲ. ನಿನ್ನ ಮಾತಿಂದ ಇವಳಿಗೆ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ಹೇಳು. ನೀವು ನಿಧಿ ಬಗ್ಗೆ ಏನೋ ಮಾತಾಡ್ತಿದ್ರಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ. ಅವಳಿಗೆ ಮದ್ವೆ ಮಾಡೋ ಯೋಚನೆ ಏನಾದರೂ ಇದೆಯಾ? ಹಸು ಅಂದ್ಬಿಟ್ಟು ಎರಡೆರಡು ಕೈಯಲ್ಲಿ ಊಟ ಮಾಡಕ್ಕಾಗತ್ತಾ? ಮೊದಲು ನಿತ್ಯ ಮದುವೆ ಆಗ್ಲಿ, ಆಮೇಲೆ ನಿಧಿ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ಅದು ಆ್ಯಕ್ಚುಲಿ ನನಗೆ 15 ವರ್ಷದಿಂದ ಒಬ್ಬರು ಕ್ಲೋಸ್ ಫ್ರೆಂಡ್ ಇದ್ದಾರೆ. ಅವ್ರ ಹುಡುಗನಿಗೆ ಮದ್ವೆಗೆ ಹೆಣ್ಣು ನೋಡ್ತಿದ್ದಾರೆ. ಅವ್ರು ಅಬ್ರಾಡಲ್ಲೇ ಇರೋದು. ಮೊನ್ನೆ ತಾನೇ ಬ್ಯಾಂಗ್ಳೂರ್ಗೆ ಬಂದಿದ್ದಾರೆ. ಈ ವಿಷಯ ಗೊತ್ತಾಯ್ತು, ಅದಕ್ಕೆ ಹೇಳಿದೆ. ಅಲ್ಲ ಕಣೆ, ಇಬ್ರು ಮೊಮ್ಮಕ್ಳಿಗೂ ಒಟ್ಟಿಗೆ ಮದುವೆ ಮಾಡ್ಬಿಟ್ರೆ ಇವಳೊಬ್ಳೆ ಹೇಗಿರ್ತಾಳೆ? ಅಮ್ಮ, ಹುಡುಗ ಹುಡುಗಿನ ನೋಡಿದ ತಕ್ಷಣ ತಾಳಿ ಕಟ್ಸ್ಬಿಡ್ತೀವ? ಸುಮ್ಮನೆ ಮೀಟ್ ಮಾಡಿ ಮಾತಾಡ್ಲಿ. ಯಾರಿಗ್ ಗೊತ್ತು, ಋಣ ಇದ್ರೆ ಸಂಬಂಧ ಬೆಳಿಬೋದು. ಅವ್ರು ನಾಳೆ ನಾಡಿದ್ದು ಹೋದ್ರೆ ಸದ್ಯಕ್ಕಂತೂ ವಾಪಸ್ ಬರಲ್ಲ. ತಾರ, ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ಅನ್ಸುತ್ತೆ. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಮೇಲೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದೀಯಾ? ಇದು ನಿಜವಾಗ್ಲೂ ಒಂದು ಶುಭ ಸೂಚನೆನೆ. ಆಯ್ತು, ಒಂದ್ಸಲ ನೋಡೋಣ. ನೀನ್ ಅಂದ್ಕೊಂಡ್ರೆ ಆಗತ್ತಾ ಹೇಳು? ನೀನ್ ನಿಧಿ ಹತ್ರ ಮಾತಾಡ್ಬೇಕು, ಅವಳಿ ಮದ್ವೆಗೆ ಒಪ್ಕೋಬೇಕು. ನನ್ಗೆ ಯಾಕೋ ನೀನು ಆತರ ಪಡ್ತಾ ಇದೀಯ ಅನ್ಸ್ತಾ ಇದೆ. ನಿಧಿ ನಿತ್ಯ ಹಾಗಲ್ಲ. ನಾ ಹೇಳಿದ ಮಾತನ್ನ ಕೇಳ್ತಾಳೆ. ನಾನ್ ತೋರ್ಸಿದ ಹುಡುಗನ್ನ ಅವಳು ಒಪ್ತಾಳೆ. ಹಾಗಂತ ನೀವು ಒಪ್ಲೇಬೇಕು ಅಂತ ನಾನ್ ಫೋರ್ಸ್ ಮಾಡ್ತಿಲ್ಲ. ಒಳ್ಳೆ ಫ್ಯಾಮಿಲಿ, ಒಳ್ಳೆ ಹುಡುಗ, ಎಲ್ಲ ಸರಿ ಹೋದ್ರೆ ನಿಧಾನಕ್ಕೆ ಮುಂದುವರ್ಸ್ಬೋದು. ಸರಿಯಮ್ಮ, ಮಾತಾಡೋಣ. ಹಾಗಾದ್ರೆ ಅವ್ರನ್ನ ಇವತ್ತೇ ಮನೆಗೆ ಕರ್ಸ್ಬಿಡೋಣ, ಭೇಟಿಯಾಗಿ. ಮುಂದೆ ದೇವ್ರಿಚ್ಛೆ. ಅವಳು ಒಪ್ಲೇಬೇಕು ಅಂತ ಅವಳ ಮೇಲೆ ಒತ್ತಡ ಹಾಕ್ಬೇಡ. ಎಲ್ಲರೂ ಕೂತ್ ಮಾತಾಡಿ ಆಮೇಲೆ ಡಿಸೈಡ್ ಮಾಡೋಣ. ಬಕ್ರ ಹಳ್ಳಕ್ ನೀನ್ ಬಿದ್ದ ಮೇಲೆ ನಿನ್ ಮೊಮ್ಮಗಳನ್ನ ಬೀಳ್ಸೋದು ನನ್ ಚಿಟ್ಕೆ ಹೊಡೆಯೋಷ್ಟು ಕೆಲಸ. ಕರ್ಣ, ನಿನ್ ಪರ್ಮನೆಂಟ್ ವಿರಹ ವೇದನೆ. ಕರುನಾಡ ಕಣ್ಮಣಿಯು